ವಾರದ ಕೊನೆಯ ದಿನವಾಗಿರತಕ್ಕಂತಹ ಶನಿವಾರದ ಒಂದು ಮಹತ್ವವನ್ನು ಇವತ್ತಿನ ದಿವಸ ನಾವು ತಿಳಿದುಕೊಳ್ಳೋಣ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇದಕ್ಕೆಲ್ಲ ಒಂದು ಆಂಜನೇಯನ ಉಪಾಸನೆ ಅನ್ನತಕ್ಕಂಥದ್ದು ಶನಿವಾರದ ದಿವಸ ನೀವು ಮಾಡಿದರೆ. ಉಪಾಸನೆ ಅಂದರೆ ಯಾವ ರೀತಿ? ಒಂದು ಸ್ತೋತ್ರವನ್ನು ಹನುಮಾನ್ ಚಾಲೀಸ್ ಹೇಳ್ಬೋದು, ಹನುಮಂತನ ಒಂದು ಸ್ತೋತ್ರಕ್ಕೆ ಸಂಬಂಧಪಟ್ಟಿರೋ ಪವಮಾನ ಸೂಕ್ತಗಳನ್ನು ಹೇಳ್ಬೋದು, ಹನುಮಂತನ ಚಿಕ್ಕ ಪುಟ್ಟ ಸ್ತೋತ್ರಗಳು ನಾನು ಆಗಲೇ ಹೇಳಿದಂಗೆ ಅದನ್ನು ಪಠನೆಯನ್ನು ಮಾಡಬಹುದು. ಇದೆಲ್ಲ ಹನುಮಂತನ ಉಪಾಸನೆಯನ್ನು, ಪೂಜೆಯನ್ನು, ಸ್ತೋತ್ರವನ್ನು ಶನಿವಾರದ ದಿವಸ ಪಠನೆಯನ್ನು ಮಾಡುವುದರಿಂದ ಯಾವುದೇ ಕಷ್ಟಗಳು ಇದ್ದರೆ ಅದು ನಿವಾರಣೆ ಆಗುತ್ತೆ ಅಂತ ಒಂದು ಕಡೆ. ಇನ್ನು ಶನಿಗೆ ಸ್ವತಃ ಹನುಮಂತನೇ ಅಭಯವನ್ನು, ವರವನ್ನು ಕೊಟ್ಟಿರತಕ್ಕಂಥ ಒಂದು, ಯಾರಿಗೆ ಶನಿಯ ಒಂದು ಕಾಟ ಇರುತ್ತೆ, ಶನಿಯ ಒಂದು ಗ್ರಹಗತಿಗಳ ದುಸ್ಥಿತಿಯಿಂದ ಸಮಸ್ಯೆಗಳು ಕಾಡ್ತಾ ಇರುತ್ತೋ ಅಂಥವರು ಆಂಜನೇಯನನ್ನು, ಹನುಮಂತನನ್ನು ನಾವು ಪೂಜೆಯನ್ನು ಮಾಡಿದಾಗ, ಅವನ ಸ್ತೋತ್ರವನ್ನು ಹೇಳಿದಾಗ ಶನಿ ಕಾಟವನ್ನು ನಿವಾರಣೆಯನ್ನು ಮಾಡುತ್ತೀನಿ ಅಂಥೇಳಿ ಹನುಮಂತನೇ ಅಭಯವನ್ನು ಕೊಟ್ಟಿರತಕ್ಕಂಥದ್ದು ಕೂಡ ಪುರಾಣದಲ್ಲಿ ಬರುತ್ತೆ. ಆದ್ದರಿಂದ ಶನಿವಾರದ ದಿವಸ ವಿಶೇಷವಾಗಿ ಆಂಜನೇಯನ ಒಂದು ಉಪಾಸನೆಗೆ ಹೇಳಿದ್ದಾರೆ. ಆದ್ದರಿಂದ ಈ ರೂಪದಲ್ಲೆಲ್ಲವೂ ಕೂಡ ಹನುಮಂತನ ಉಪಾಸನೆಯನ್ನು ನಾವು ಮಾಡಬಹುದು.